ರಾಷ್ಟ್ರೀಯ ಜನಗಣತಿ 2027ರ ಅಂಗವಾಗಿ ಏಪ್ರಿಲ್ 1ರಿಂದ 15ರವರೆಗೆ ಸಂಪೂರ್ಣ ಡಿಜಿಟಲ್ ರೂಪದಲ್ಲಿ ನಡೆಯುತ್ತಿರುವ ಸ್ವಯಂ ಜನಗಣತಿ ತಾಲೂಕಿನ ಪ್ರತಿಯೊಬ್ಬರೂ ತಪ್ಪದೇ ಭಾಗವಹಿಸಿ ಅಗತ್ಯ ಮಾಹಿತಿಯನ್ನ ನೀಡಬೇಕೆಂದು ಮನವಿ ಮಾಡಿದರು. 2027 ಜನಗಣತಿಯ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆದಂತಹ ಇದನ್ನು ನಾವು ನಮ್ಮ ತಾಲೂಕಿನಲ್ಲಿ ಕೈಗೊಳ್ತಾ ಇದ್ದೀವಿ. ಈ ಒಂದು ಜನಗಣತಿ ಅತಿ ಮುಖ್ಯವಾಗಿ ದೇಶದ ಅಭಿವೃದ್ಧಿಗೆ ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ದಿನಾಂಕ 1/4/26ರಿಂದ 15/4/26ರವರೆಗೆ ಸ್ವಯಂ ಗಣತಿಯನ್ನು ನಾವು ಇವಾಗ ಚಾಲನೆ ಮಾಡಿದ್ದೇವೆ. ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದ ಮೂಲಕ ಹೇಳಿಕೆ ನೀಡಿದ ತಹಶೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಎಚ್ಡಿಕೋಟೆ ತಾಲೂಕು ವ್ಯಾಪ್ತಿಯಲ್ಲಿ 433 ಎಚ್ಎಲ್ಬಿ ರಚನೆಗೊಂಡಿದ್ದು 366 ಗಣತಿದಾರರು ಗಣತಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. 101 ಜನರು ಸೂಪರ್ವೈಸರ್ ನೇಮಕವಾಗಿದ್ದು ಒಟ್ಟು 467 ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅದರಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ 39 ಎಚ್ಎಲ್ಬಿ ರಚನೆಯಾಗಿದ್ದು 38 ಗಣತಿಗಾರರಿದ್ದು 8 ಸೂಪರ್ವೈಸರ್ಸ್ ಒಟ್ಟು 46 ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಟ್ಟಾರೆ ಗ್ರಾಮಾಂತರ ಮತ್ತು ಪಟ್ಟಣ ಸೇರಿ 479 ಎಚ್ಎಲ್ಬಿ, 404 ಗಣತಿದಾರರು, 109 ಸೂಪರ್ವೈಸರ್, 513 ನೌಕರರು ಭಾಗವಹಿಸುತ್ತಿದ್ದಾರೆ. ಅಲ್ಲದೆ ಗ್ರಾಮ ಆಡಳಿತಾಧಿಕಾರಿಗಳು, ರಾಜಸ್ವ ನಿರೀಕ್ಷಕರು, ತಾಲೂಕು ಮಟ್ಟದ ಅಧಿಕಾರಿಗಳು, ಮೇಲುಸ್ತುವಾರಿಗಳು ವಹಿಸಲಿದ್ದಾರೆ. ಅದರಲ್ಲಿ ಸಾರ್ವಜನಿಕರು ತಮ್ಮ ಮೊಬೈಲ್ ಮೂಲಕ ಲಾಗಿನ್ ಆಗಿ OTP ಪಡ್ಕೊಂಡು ಅವರ ಮನೆಯ ಪೂರ್ತಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅವರೇ ಹಾಕಿ ಸಬ್ಮಿಟ್ ಕೊಟ್ಟಾಗ ನಂತರ ಅವರಿಗೆ ಒಂದು OTP ಒಂದು ID ನಂಬರ್ ಕ್ರಿಯೇಟ್ ಆಗುತ್ತೆ. ಆ ID ನಂಬರ್ನ ಅವ್ರು ಇಟ್ಕೊಂಡ್ರೆ ನೆಕ್ಸ್ಟ್ ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಆ ಒಂದು ID ನಂಬರ್ನ ಅವರಿಗೆ ಕೊಟ್ಟರೆ ಅವರು ಆ ವಿವರವನ್ನು ಪೂರ್ತಿ ಪರಿಶೀಲಿಸಿ ನಿಮ್ಮ ಮನೆಯ ಒಂದು ಜನಗಣತಿಯನ್ನು ಅವರು ಮಾಡಲಿದ್ದಾರೆ. ಮುಖ್ಯವಾಗಿ ಅದರಲ್ಲಿ ಏನಪ್ಪ, ಈಗ ಸ್ವಯಂ ಗಣತಿ ಅಂದರೆ ನಾವೀಗ ದಿನಾಂಕ 1/4/26ರಿಂದ 15/4/26ರವರೆಗೆ 15 ದಿನಗಳವರೆಗೆ ಸ್ವಯಂ ಗಣತಿ ಅಂದರೆ ಸೆಲ್ಫ್ ಎನ್ಯುಮರೇಷನ್ ಅಂತ ನಾವಿವಾಗ ಕೊಟ್ಟಿದ್ದೇವೆ. ಸಾರ್ವಜನಿಕರು ಅದನ್ನು ಸ್ವತಃ ತಮ್ಮ ಮೊಬೈಲ್ನಲ್ಲಿ ಮಾಡ್ಬೋದು. ವಿಳಾಸ ಬಂದು https://se.cen. ಇಂದಿನಿಂದ ಪ್ರಾರಂಭವಾಗಿರುವ ಗಣತಿಯಲ್ಲಿ ಕುಟುಂಬದ ಸದಸ್ಯರೇ ಸ್ವಯಂ ಗಣತಿ ಮಾಡಿಕೊಳ್ಬೇಕು. ಆನ್ಲೈನ್ನಲ್ಲಿ ಹೋಗಿ ಅಲ್ಲಿ ಕೇಳಲಾಗಿರುವ ಪ್ರತಿಯೊಂದು ಮಾಹಿತಿಯನ್ನ ಭರ್ತಿ ಮಾಡಿದ ನಂತರ ನಿಮಗೆ ಒಂದು ID ಬರ್ತದೆ. ಈ ಐಡಿಯನ್ನ ಸುರಕ್ಷಿತವಾಗಿ ಇಟ್ಕೊಂಡು ನಂತರ ಏಪ್ರಿಲ್ 16ರಿಂದ ನಿಮ್ಮ ಮನೆಗೆ ಬರುವ ಗಣತಿದಾರರಿಗೆ ನೀಡಿದ್ರೆ ಅವರು ಮತ್ತೊಮ್ಮೆ ನಿಮ್ಮೆಲ್ಲ ಮಾಹಿತಿ ಸರಿಯಾಗಿದೆಯಾ ಎಂದು ಪರಿಶೀಲನೆ ಮಾಡಿ ಏನಾದರೂ ಮಾಹಿತಿ ಬಿಟ್ಟು ಹೋಗಿದ್ರೆ ಸರಿಪಡಿಸಿ ಮತ್ತೆ ಅಪ್ಡೇಟ್ ಮಾಡ್ತಾರೆ. ಹಾಗಾಗಿ ಮೊದಲಿಗೆ ಪ್ರತಿ ಮನೆಯ ಸದಸ್ಯರು ತಾವೇ ಸ್ವತಃ ಆನ್ಲೈನ್ನಲ್ಲಿ ಕೇಳಲಿರುವ ಮಾಹಿತಿಯನ್ನ ತುಂಬಿ ನಂತರ ಗಣತಿದಾರರಿಂದ ನಿಮ್ಮ ಮಾಹಿತಿಯನ್ನ ಖಚಿತಪಡಿಸಿಕೊಳ್ಳಿ. ಅತ್ಯಂತ ಜವಾಬ್ದಾರಿಯುತವಾಗಿ ಭಾಗವಹಿಸಬೇಕೆಂದು ಈ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳಿಸುತ್ತೇವೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್, ಪುರಸಭೆ ಮುಖ್ಯಾಧಿಕಾರಿ P. ಸುರೇಶ್, ಉಪ ತಹಶೀಲ್ದಾರ್ ಸಿದ್ದರಾಜು, ಸಿಬ್ಬಂದಿಯವರು ಹಾಜರಿದ್ದರು. ಲಿಸ್ಟ್ ನಾವು ಮಾಡಿದ್ದೀವಿ. ಬ್ಲಾಕ್ನ ಅಂದರೆ 433 ಹೌಸ್ ಲಿಸ್ಟ್ ಬ್ಲಾಕ್ ಅಂತ ಮಾಡಿದ್ದೀವಿ ನಮ್ಮ ತಾಲೂಕಿನಲ್ಲಿ, ಎಚ್ಡಿಕೋಟೆ ತಾಲೂಕಿನಲ್ಲಿ. ಅದರಲ್ಲಿ ನಮ್ಗೆ ಇವಾಗ ಒಟ್ಟು 467 ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಏನಂತಂದ್ರೆ ಗಣತಿದಾರರು ಅದರಲ್ಲಿ ಒಟ್ಟು 433 ನಮಗೆ ಹೌಸ್ ಲಿಸ್ಟ್ ಬ್ಲಾಕ್ ಅಂತ ನಾನು ನಿಮ್ಗೆ ಹೇಳಿದೆ. ಅಂದರೆ ಒಟ್ಟು 433 ಬ್ಲಾಕ್ ಇದ್ದಾವೆ, ಹೌಸ್ ಲಿಸ್ಟ್ ಬ್ಲಾಕ್ ಅಂತಿದ್ದಾವೆ. ಅಲ್ಲಿಗೆ ನಮಗೆ ಇವಾಗ 366 ಜನ ಗಣತಿದಾರರಿದ್ದಾರೆ, 101 ಜನ ಸೂಪರ್ವೈಸರ್ಗಳಿದ್ದಾರೆ. ಒಟ್ಟು 467 ಸರ್ಕಾರಿ ನೌಕರರು ಈ ಒಂದು ಗಣತಿಯ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ. ಇವರೆಲ್ಲರೂ ಸಹ ಇವಾಗ ಅವರಿಗೆ ನಾವು 6 ಮತ್ತು 7 ಮತ್ತು 8 3 ದಿನಗಳ ಕಾಲ ಅವರಿಗೆ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದು ಕೊಟ್ಟ ನಂತರ ಅವರು ನಿಮಗೆ ಮನೆಗೆ 16ನೇ ತಾರೀಕಿಂದ ಅವರು ಮನೆ ಹತ್ರ ಬರ್ತಾರೆ. ನೀವೇನು ಇವಾಗ ಸಾರ್ವಜನಿಕರು ಸೆಲ್ಫ್ ಎನ್ಯುಮರೇಷನ್ಸ್ ಅಲ್ಲಿ ಹೋಗಿ ತಾವು ID ನಂಬರ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಆ ID ನಂಬರ್ನ ಅವ್ರಿಗೆ ಕೊಟ್ಟರೆ ಆ ಒಂದು ID ನಂಬರ್ನ ತಗೊಂಡು ನಿಮ್ಮ ಮನೆಯ ಪೂರ್ತಿ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ತುಂಬಿ ಅದನ್ನು ಸಬ್ಮಿಟ್ ಅವರು ಮಾಡ್ತಕ್ಕಂಥದ್ದು. ಎರಡನೇದಾಗಿ ಇವಾಗಲೇ ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ಪುರಸಭೆ ವ್ಯಾಪ್ತಿನಲ್ಲೂ ಸಹ ಇವಾಗ 39 ಹೌಸ್ ಲಿಸ್ಟ್ ಬ್ಲಾಕ್ಗಳನ್ನ ಮಾಡಿದ್ದಾರೆ. ನಮ್ದು ಅಂದ್ರೆ ಎಚ್ಡಿಕೋಟೆ ಗ್ರಾಮಾಂತರ ಮತ್ತೆ ಎಚ್ಡಿಕೋಟೆ ಟೌನ್ ಪಟ್ಟಣ ಇವೆರಡು ಸೇರಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟು 479 ಬ್ಲಾಕ್ ಆಗ್ತವೆ. ನಮ್ದಿರ್ತಕ್ಕಂಥದ್ದು ಟೌನ್ ಅಲ್ಲಿ ಎಷ್ಟು 433
ಮತ್ತೆ ನಮ್ಮ ಈ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು 39. ಹಾಗಾಗಿ 479 ಒಟ್ಟು ಬ್ಲಾಕ್ಗಳು ಆಗ್ತವೆ. ಅಲ್ಲಿ 404 ಜನ ಗಣತಿದಾರರಿದ್ದಾರೆ. ಒಟ್ಟು ಎಲ್ಲ ಸೇರಿಸಿ ನಮ್ಮ ಪುರಸಭೆ ಮತ್ತೆ ನಮ್ಮ ಗ್ರಾಮಾಂತರ HD ಕೋಟೆ ಎರಡು ಸೇರಿಸಿ 513 ಜನ ಈ ಒಂದು ಕಾರ್ಯದಲ್ಲಿ ಸರ್ಕಾರಿ ನೌಕರರು ಭಾಗವಹಿಸ್ತಾ ಇದ್ದಾರೆ. ಒಟ್ಟು 479 ಬ್ಲಾಕಿಗೆ ಅವರು ಗಡಿ, ಚಕ್ಬಂದಿ ಮತ್ತೆ ಜಿಯೋ ಟ್ಯಾಗ್ಗಳನ್ನು ಆಗಲೇ ಗುರುತು ಮಾಡಿದ್ದಾರೆ. ನಮ್ಮ ಗಣತಿದಾರರು ಜೊತೆಗೆ ಸಾಕಷ್ಟುಗೋಸ್ಕರವಾಗಿ ನಮ್ಮ ರಾಜಸ್ವ ನಿರೀಕ್ಷಕರಾಯಿತು ಮತ್ತೆ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತೆ ನಮ್ಮ ಏನು ಈಗ ಜನಗಣತಿ ಸಂಬಂಧಪಟ್ಟಂಗೆ ಸಿಬ್ಬಂದಿಗಳಿದ್ದಾರೆ, ಇವೆಲ್ಲ ಒಟ್ಟಾಗಿ ಕೂತ್ಕೊಂಡು ಈಗ ಅದಕ್ಕೆ ಚಕ್ಬಂದಿ ಮತ್ತೆ ಅದಕ್ಕೆ ಜಿಯೋ ಟ್ಯಾಗ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಈಗ ಬಂದಿರತಕ್ಕಂಥದ್ದು ನೆಕ್ಸ್ಟ್ ನಮ್ದು ಕಾರ್ಯ ಬಂದಿರತಕ್ಕಂಥದ್ದು 1ನೇ ತಾರೀಕಿಂದ 15 ಏಪ್ರಿಲ್ ತನಕನೂ ಸ್ವಯಂ ಗಣತಿ ಮಾಡ್ತಕ್ಕಂಥದ್ದು ಸೆಲ್ಫ್ ಎನ್ಯುಮರೇಷನ್. 16ನೇ ತಾರೀಕಿಂದ ಗಣತಿದಾರರು ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದಾಗ ಅವರಿಗೆ ID ನಂಬರ್ ನೀವೇನು ಜನರೇಟ್ ಮಾಡಿರ್ತೀರಿ ಆ ID ನಂಬರ್ನ ಕೊಟ್ಟು ಅದರಲ್ಲಿ ತಾವುಗಳೆಲ್ಲ ತಮ್ಮ ಮನೆಯ ಒಂದು ಸಂಪೂರ್ಣ ಮಾಹಿತಿಯನ್ನ ಅವ್ರು ಮಾಡಿ ಜನಗಣತಿಯನ್ನು ಅವ್ರು ಮಾಡ್ತಾರೆ. ನಾನು ಸಾರ್ವಜನಿಕರಿಗೆ ಕೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ HD ಕೋಟೆ ತಾಲೂಕಿನಲ್ಲಿ ಒಂದು ಮನೆಯೂ ಸಹ ಈ ಒಂದು ಗಣತಿಯಲ್ಲಿ